ಇನ್ನು ರಾಜ್ಯದ ಜನತೆಗೆ ಕಂದಾಯ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಮಹತ್ವದ ಯೋಜನೆಯೊಂದನ್ನು ರಾಜ್ಯಾದ್ಯಂತ ವಿಸ್ತರಿಸೋದಕ್ಕೆ ಮುಂದಾಗಿದೆ. ಹಾಗಾದರೆ ಯಾವ ಯೋಜನೆ, ರಾಜ್ಯದ ಜನರಿಗೆ ಈ ಯೋಜನೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಅದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಕಂದಾಯ ಇಲಾಖೆಯನ್ನು ಮತ್ತಷ್ಟು ಜನಸ್ನೇಹಿ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಹೊಸ ಯೋಜನೆಯನ್ನು ಎಲ್ಲ ಜಿಲ್ಲೆಗಳಲ್ಲೂ ಜಾರಿ ಮಾಡಲಿಕ್ಕೆ ಹೊರಟಿದೆ. ಹಾಗಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಜಾರಿ ಆಗ್ತಾ ಇರುವಂಥ ಹೊಸ ಯೋಜನೆ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಆಸ್ತಿ ನೋಂದಣಿಗೆ ನಿರ್ದಿಷ್ಟ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಿಲ್ಲ. ಎನಿವೇ ರಿಜಿಸ್ಟ್ರೇಷನ್ ಯೋಜನೆ ರಾಜ್ಯಾದ್ಯಂತ ವಿಸ್ತರಣೆ. ಖಾತೆ, ಕಂದಾಯ, ಆಸ್ತಿ ಪತ್ರ ನೋಂದಣಿಯನ್ನ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಬೇಕಾಗಿತ್ತು. ಆದರೆ ಈಗ ಒಂದು ಜಿಲ್ಲೆಯ ಒಳಗಡೆ ಇರುವ ಯಾವುದೇ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ನೋಂದಣಿ ಮಾಡಿಸಿಕೊಳ್ಳಬಹುದಾದ ಎನಿವೇ ರಿಜಿಸ್ಟ್ರೇಷನ್ ಯೋಜನೆಯಡಿ ಜಾರಿ ಮಾಡೋಕೆ ಕಂದಾಯ ಇಲಾಖೆ ಮುಂದಾಗಿದೆ. ಪ್ರಾಯೋಗಿಕವಾಗಿ ಬೆಂಗಳೂರು, ತುಮಕೂರು ಮತ್ತು ಬೆಳಗಾವಿಯಲ್ಲಿ ಜಾರಿ ಮಾಡಿತ್ತು. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಲಿದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕಿಂದ ಇಡೀ ರಾಜ್ಯದಲ್ಲಿ ಆಯಾ ಜಿಲ್ಲೆಯ ಒಳಗಡೆ ಯಾವ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬೇಕಾದರೂ ಹೋಗಿ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು. ಆ ಇಡೀ ಜಿಲ್ಲೆಯಲ್ಲಿ ಜನಗಳಿಗೆ ಯಾವ ಕಚೇರಿಗೆ ಹೋದ್ರೆ ಸೌಕರ್ಯ ಆಗುತ್ತೆ, ಎಲ್ಲಿ ಬೇಗ ಕೆಲಸ ಆಗುತ್ತೆ, ಎಲ್ಲಿ ಜನಗಳ ಅನುಕೂಲ ಇದೆ, ಆ ಕಚೇರಿಗೆ ಹೋಗಿ ಆ ಜಿಲ್ಲೆಯಲ್ಲಿ ಯಾವುದೇ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ನೋಂದಣಿ ಕೆಲಸವನ್ನ ಮಾಡಿಸ್ಕೊಳ್ಬಹುದು ಎನಿವೇರ್. ಸೊ ಇದನ್ನ ಸೆಪ್ಟೆಂಬರ್ 2ನೇ ತಾರೀಕಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ನಾವು ವಿಸ್ತರಣೆ ಮಾಡ್ತಾ ಇದ್ದೇವೆ. ಮೊದಲೆಲ್ಲವೂ ಕೂಡ ಜಿಲ್ಲಾ ನೋಂದಣಿ ಕಚೇರಿಗಳಲ್ಲಿ ಮಾತ್ರ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕಾಗಿತ್ತು. ಆದರೆ ಈಗ ಸಬ್ ರಿಜಿಸ್ಟ್ರ್ ಕಚೇರಿ ಅಂದರೆ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಇರುವಂಥ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಅವರು ನೋಂದಣಿಯನ್ನು ಮಾಡಿಸ್ಕೊಳ್ಳುವಂಥ ಅವಕಾಶ ಇರುವಂಥದ್ದು. ಯಾವುದೇ ತಾಲೂಕಿಗೆ ಹೋದರೂ ಕೂಡ ಆ ಜಿಲ್ಲೆಯ ನೋಂದಣಿಯನ್ನು ಮಾಡಿಸ್ಕೊಳ್ಳೋಕ್ಕೆ ಈಗ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಎನಿವೇರ್ ರಿಜಿಸ್ಟ್ರೇಷನ್ ಕಾನ್ಸೆಪ್ಟನ್ನು ತರ್ತಾ ಇರುವಂಥದ್ದು ತುಂಬ ಅನುಕೂಲಕರ. ಜನರ ಸಮಯವನ್ನು ಉಳಿತಾಯ ಆಗುತ್ತೆ, ಕ್ಯೂ ನಿಲ್ಲೋದು ಕೂಡ ತಪ್ಪುತ್ತೆ, ಒತ್ತಡ ಕೂಡ ತಪ್ಪುತ್ತೆ. ಈ ರೀತಿಯಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಎನಿವೇರ್ ರಿಜಿಸ್ಟ್ರೇಷನನ್ನು ಎಲ್ಲ ಜಿಲ್ಲೆಗಳಲ್ಲೂ ಈಗ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಇರುವಂಥದ್ದು, ತುಮಕೂರಿನಲ್ಲಿ ಕೂಡ ಇದೆ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪದ್ಧತಿಯನ್ನು ಜಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರು ಏನೇ ರಿಜಿಸ್ಟ್ರೇಷನ್ ಇದ್ರೂ ತಮ್ಮ ಜಿಲ್ಲೆಗಳ ಒಳಗಡೆ ಇರುವ ಉಪನೋಂದಣಿ ಕೇಂದ್ರಗಳಲ್ಲಿ ಮಾಡಿಸಬಹುದು. ಇದರಿಂದ ಹೆಚ್ಚು ಸಮಯ ಕ್ಯೂನಲ್ಲಿ ನಿಲ್ಲೋದು ತಪ್ಪುತ್ತೆ. ಜೊತೆಗೆ ಸಮಯ ಉಳಿತಾಯ ಆಗಲಿದೆ, ನೋಂದಣಿ ಕೆಲಸ ಬೇಗ ಕೂಡ ಆಗಲಿದೆ. ಎನಿವೇ ರಿಜಿಸ್ಟ್ರೇಷನ್ ಜಾರಿಯಿಂದ ಏನು ಅನುಕೂಲ ಅಂತ ನೋಡೋದಾದ್ರೆ, ಸ್ಥಿರಾಸ್ತಿ ನೋಂದಣಿಗೆ ಒಂದೇ ಕಚೇರಿಯನ್ನ ನೆಚ್ಕೊಳ್ಬೇಕಾಗಿಲ್ಲ. ಜನರಿಗೆ ಸಮಯ, ಹಣ ಉಳಿತಾಯ ಆಗುತ್ತೆ. ಅನಗತ್ಯ ಕಿರಿಕಿರಿ, ವಿಳಂಬ, ಅಸಹಕಾರಕ್ಕೆ ಕಡಿವಾಣ ಬೀಳುತ್ತೆ. ಆಯ್ದ ಕಚೇರಿಗಳಲ್ಲಿ ನೋಂದಣಿ ದಟ್ಟಣೆ ತಗ್ಗಿಸಬಹುದು. ಎಲ್ಲಾ ಕಚೇರಿಗಳಲ್ಲಿ ಸಮಾನ ಕಾರ್ಯಭಾರ ಆಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 257 ಉಪನೋಂದಣಿ ಕಚೇರಿಗಳು, 35 ಜಿಲ್ಲಾ ನೋಂದಣಿ ಕಚೇರಿ ಇದೆ. ಒಟ್ಟಿನಲ್ಲಿ ಎನಿವೇ ರಿಜಿಸ್ಟ್ರೇಷನ್ ಯೋಜನೆ ರಾಜ್ಯಾದ್ಯಂತ ವಿಸ್ತರಣೆಯಿಂದ ಕಂದಾಯ ಇಲಾಖೆ ಮತ್ತಷ್ಟು ಜನಸ್ನೇಹಿ ಮಾಡೋಕೆ ಸರ್ಕಾರ ಹೊರಟಿದೆ. ಒಟ್ಟಾರೆ ರಾಜ್ಯದ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿಯಾದಂಥ ಎನಿವೇರ್ ರಿಜಿಸ್ಟ್ರೇಷನ್ ಕಾನ್ಸೆಪ್ಟನ್ನು ಕಂದಾಯ ಇಲಾಖೆ ಜಾರಿ ಮಾಡ್ತಾ ಇದ್ದು, ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಜನರಿಗೆ ಯಾವ ರೀತಿ ಅನುಕೂಲಕರ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.